ಕರ್ನಾಟಕದ 3 ವಿಧಾನಸಭಾ ಕ್ಷೇತ್ರಗಳಿಗೆ ಇನ್ನೂ ಉಪಚುನಾವಣೆಗಳ ಘೋಷಣೆ ಆಗಿಲ್ಲ. ಟಿಕೆಟ್ ಲಾಬಿ ಜೋರಾಗಿದೆ. ಆ 3 ಪೈಕಿ ಚನ್ನಪಟ್ಟಣಕ್ಕೆ ಸಿಪಿ ಯೋಗೇಶ್ವರ್ ಬುಧವಾರ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ನಾಡಿದ್ದು ದಿಲ್ಲಿಗೆ ಹೋಗ್ತಾ ಇದ್ದಾರೆ. 15 ದಿವಸದಲ್ಲಿ 3ನೇ ಸಲ ಅವರು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಶತಾಯ ಗತಾಯ ಈ ಸಲ ಟಿಕೆಟ್ ಪಡೆಯಲೇಬೇಕು ಅನ್ನುವ ಪ್ರಯತ್ನದಲ್ಲಿದ್ದಾರೆ. ಕಮಲದ ಚಿಹ್ನೆಯಾದ್ರೆ ಕಮಲದ ಚಿಹ್ನೆಯಾದ್ರೂ ಪರವಾಗಿಲ್ಲ, ತೆನೆ ಹೊತ್ತ ಮಹಿಳೆಯ ಚಿಹ್ನೆಯಾದ್ರೂ ಪರವಾಗಿಲ್ಲ. ಬಿಜೆಪಿ ಟಿಕೆಟ್ ಆದ್ರೂ ಆಗಲಿ, ಜೆಡಿಎಸ್ ಟಿಕೆಟ್ ಆದ್ರೂ ಆಗಲಿ. ಕ್ಷೇತ್ರ ಬಿಟ್ಟು ಕೊಡುವುದಕ್ಕೆ ಕುಮಾರಸ್ವಾಮಿ ಅವರಿಗೆ ಮನಸ್ಸಿಲ್ಲ ಅನ್ನೋದು ಅರ್ಥ ಆಗಿದೆ. ಸಿಪಿ ಯೋಗೇಶ್ವರ್ ಅದಕ್ಕೆ ಪಕ್ಷೇತರವಾಗಿ ಆದರೂ ಸ್ಪರ್ಧೆ ಮಾಡಬೇಕು, ಕಾಂಗ್ರೆಸ್ನಿಂದಾದರೂ ಸ್ಪರ್ಧೆ ಮಾಡಬೇಕು ಅನ್ನುವ ಮನಸ್ಸಿನಲ್ಲಿದ್ದಾರಂತೆ. ಆದರೆ ನಾವು ಕೇಳಿದಾಗ, ಮಾಧ್ಯಮದವರು ಕೇಳಿದಾಗ, ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡೋ ಪ್ರಶ್ನೆ ಇಲ್ಲ, ಸ್ವತಂತ್ರವಾಗಿ ಸ್ಪರ್ಧಿಸ್ತೀನಿ ಅಂತ ಹೇಳಿದ್ರು. ಬಿಜೆಪಿಯ ಒಕ್ಕಲಿಗ ಮುಖಂಡರು ಸಿಪಿ ಯೋಗೇಶ್ವರ್ ಬೆಂಬಲಕ್ಕಿದ್ದಾರೆ. ಆರ್ ಅಶೋಕ್, ಅಶ್ವತ್ಥನಾರಾಯಣ ಆದಿಯಾಗಿ ಅನೇಕರು ಚನ್ನಪಟ್ಟಣದ ಟಿಕೆಟ್ ಸಿಪಿ ಯೋಗೇಶ್ವರ ಕೊಡಬೇಕು ಅಂತಿದ್ದಾರೆ. ಆದರೆ ಬಿಜೆಪಿಯ ಕ್ಷೇತ್ರಗಳ ಬಿಜೆಪಿಗೆ, ಜೆಡಿಎಸ್ ಕ್ಷೇತ್ರಗಳ ಜೆಡಿಎಸ್ಗೆ ಅನ್ನುವ ಒಂದು ಲೆಕ್ಕಾಚಾರ ಇದೆಯಲ್ಲ. ಆ ಲೆಕ್ಕಾಚಾರ ಏನು ಮಾಡೋದು ಅಂದ್ರೆ, ಬಿಜೆಪಿಯ ಒಕ್ಕಲಿಗ ಮುಖಂಡರ ಹತ್ರ ಒಂದು ವಾದ ಇದೆ. ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರಗಳನ್ನ ನಾವು ಅವರಿಗೆ ಬಿಟ್ಟುಕೊಟ್ಟಿಲ್ವಾ? ಮಂಡ್ಯ, ಕೋಲಾರ ಬಿಟ್ಟುಕೊಟ್ಟಿಲ್ವಾ? ಹಾಗೆ ಜೆಡಿಎಸ್ನವರು ಈಗ ಚನ್ನಪಟ್ಟಣವನ್ನ ನಮಗೆ ಬಿಟ್ಟುಕೊಡ್ಲಿ ಅಂತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ. ದೆಹಲಿಗೆ ಹೋಗೋ ಪ್ಲಾನ್ ಇದೆ, ಕುಮಾರಸ್ವಾಮಿ ಅವ್ರ ಜೊತೆನೂ ಮಾತಾಡ್ತೀವಿ, ಹೈಕಮಾಂಡ್ ನಾಯಕರ ಜೊತೆ ಯೋಗೇಶ್ವರ್ ಚರ್ಚೆ ಮಾಡ್ತಾರೆ. ಕೇಳಿಸ್ಕೊಳ್ಳಿ. ಈಶ್ವರ್ ಅವರು ನನ್ನ ಅಶ್ವತ್ಥನಾರಾಯಣ ಅವರನ್ನ ಎಲ್ಲ ಭೇಟಿ ಮಾಡಿದ್ದಾರೆ. ಸೊ ನಾವು ಕೂಡ ಅವ್ರ ಮನೆಗೂ ಕೂಡ ಭೇಟಿ ಮಾಡಿ ಚನ್ನದಲ್ಲಿ ಅವರ ತಂದೆಯವರ ಕಾರ್ಯಕ್ರಮ ಇತ್ತು. ಅವ್ರ ತಂದೆಯವರು ತೀರೋದಂಥ ಕಾರ್ಯಕ್ರಮದಲ್ಲಿ ನಾವು ಕೂಡ ಹೋಗಿ ಭೇಟಿ ಮಾಡಿ ಮಾತಾಡಿ ಬಂದಿದ್ದೀರಿ. ಸೊ ಕುಮಾರಸ್ವಾಮಿ ಅವ್ರ ಜೊತೆನೂ ಕೂಡ ನಾನು ಮಾತಾಡ್ತೀರಿ ಮತ್ತು ಕೇಂದ್ರದ ನಾಯಕರ ಜೊತೆನೂ ಮಾತಾಡ್ತಾ ಇದ್ದೀರಿ ಈಗ. ಸೊ ಯಾವಾಗ ಅವ್ರ ಜೊತೆ ಮಾತಾಡ್ತೀರಿ ಅನ್ನೋದು ನಾಳೆ ನಿಮಗೆ ತಿಳಿಸ್ತೀನಿ. ನಾವು ಆ ಥರ ಯೋಚನೆ ಇದೆ, ಆ ಥರದ್ದು ಯೋಚನೆ ಇದೆ. ಯೋಗೇಶ್ವರ್ ಅವರು ನನ್ನ ಅಶ್ವತ್ಥನಾರಾಯಣ ಅವರನ್ನ ಎಲ್ಲ ಭೇಟಿ ಮಾಡಿದ್ದಾರೆ. ಸೊ ನಾವು ಕೂಡ ಅವ್ರ ಮನೆಗೂ ಕೂಡ ಭೇಟಿ ಮಾಡಿ ಚನ್ನದಲ್ಲಿ ಅವರ ತಂದೆಯವರ ಕಾರ್ಯಕ್ರಮ ಇತ್ತು. ಅವ್ರ ತಂದೆಯವರು ತೀರೋದಂಥ ಕಾರ್ಯಕ್ರಮದಲ್ಲಿ ನಾವು ಕೂಡ ಹೋಗಿ ಭೇಟಿ ಮಾಡಿ ಮಾತಾಡಿ ಬಂದಿದ್ದೀರಿ. ಸೊ ಕುಮಾರಸ್ವಾಮಿ ಅವ್ರ ಜೊತೆನೂ ಕೂಡ ನಾನು ಮಾತಾಡ್ತೀರಿ ಮತ್ತು ಕೇಂದ್ರದ ನಾಯಕರ ಜೊತೆನೂ ಮಾತಾಡ್ತಾ ಇದ್ದೀರಿ ಈಗ. ಸೊ ಯಾವಾಗ ಅವ್ರ ಜೊತೆ ಮಾತಾಡ್ತೀರಿ ಅನ್ನೋದು ನಾಳೆ ನಿಮಗೆ ತಿಳಿಸ್ತೀನಿ. ನಾವು ಆ ಥರ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರ ಸೂಚನೆಯ ಮೇರೆಗೆ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ರೌಂಡ್ಸ್ ಶುರು ಮಾಡಿದ್ದಾರೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜನರನ್ನ ಭೇಟಿಯಾಗಿ ಅಭಿಪ್ರಾಯ ಸಂಗ್ರಹಣೆ ಮಾಡುವಂತೆ ತಂದೆಯಿಂದ ಸೂಚನೆ ಬಂದಿತ್ತು ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಸ್ಪರ್ಧಿಸುವುದಿಲ್ಲ ಅಂತ ಕುಮಾರಸ್ವಾಮಿ ಅವರು ಒಂದೆರಡು ಕಡೆ ಹೇಳಿದ್ರು. ಸ್ವತಃ ನಿಖಿಲ್ ಅದನ್ನು ಹೇಳಿದ್ದಾರೆ.
ಚನ್ನಪಟ್ಟಣ ಬೈ ಎಲೆಕ್ಷನ್ 2006ರಲ್ಲಿ ಸಿದ್ದರಾಮಯ್ಯನವರು JDS ತೊರೆದು ಕಾಂಗ್ರೆಸ್ಸಿಗೆ ಬಂದಾಗಿನ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಲೆವೆಲ್ಗಾದರೂ ಆಶ್ಚರ್ಯ ಪಡಬೇಕಿಲ್ಲ. ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ DK ಸುರೇಶ್ ಸೋತ ನಂತರ ಹಳೆ ಮೈಸೂರು ಭಾಗದಲ್ಲಿ ಮತ್ತೊಮ್ಮೆ ರಾಜಕೀಯ ಪ್ರಾಬಲ್ಯ ಸಾಧಿಸಬೇಕು ಅಂತ DK ಶಿವಕುಮಾರ್ ಚನ್ನಪಟ್ಟಣದ ಮೇಲೆ ಕಣ್ಣಿಟ್ಟಿದ್ದಾರೆ. ಈಗಾಗಲೇ ಅನೇಕ ಸಲ ಚನ್ನಪಟ್ಟಣಕ್ಕೆ ಹೋಗಿದ್ದಾರೆ. ಸ್ವಾತಂತ್ರ್ಯೋತ್ಸವವನ್ನು ಅಲ್ಲೇ ಆಚರಿಸಿದ್ರು. ಒಬ್ಬ ಸರ್ಪ್ರೈಸ್ ಕ್ಯಾಂಡಿಡೇಟ್ ಕೊಡ್ತೀವಿ ಕಾಂಗ್ರೆಸ್ನಿಂದ ಅಂದಿದ್ದಾರೆ DK ಸುರೇಶ್. ಈ ಮಧ್ಯೆ ನಿಖಿಲ್ ರೌಂಡ್ ರಾಮನಗರ ಜಿಲ್ಲೆಯಲ್ಲಿ JDS ಗೆದ್ದುಕೊಂಡಿರುವ ಏಕೈಕ ಕ್ಷೇತ್ರ ಚನ್ನಪಟ್ಟಣ. JDS ಈ ಸಲ ಈ ಚನ್ನಪಟ್ಟಣ ನಮ್ಮದೇ ಅಂತಿದೆ. ಬಿಜೆಪಿಗೆ ಬಿಟ್ಟುಕೊಡಬೇಕು ಅಂತ ಬಿಜೆಪಿ ನಾಯಕರ ಪೈಕಿ ಕೆಲವರು ಹೇಳ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸಂಡೂರು, ಶಿಗ್ಗಾವಿ ಮತ್ತೆ ಚನ್ನಪಟ್ಟಣದಲ್ಲಿ ನಡೀಬೇಕಾಗಿರ್ತಕ್ಕಂಥ ಉಪಚುನಾವಣೆ ದಿನಾಂಕ ಬಹುಶಃ ಅತಿ ಸಮೀಪದಲ್ಲೇ ಪ್ರಕಟ ಆಗುತ್ತೆ ಅಂತಕ್ಕಂಥದ್ದು ನಾವು ಕೂಡ ಸುದ್ದಿಯನ್ನು ಕೇಳ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಜೊತೆಯಲ್ಲಿ ಟೌನ್ ನಲ್ಲಿ ಬರ್ತಕ್ಕಂಥ 31 ವಾರ್ಡ್ಗಳಲ್ಲೂ ಹೆಚ್ಚಾಗಿ ಒಂದ್ ಸ್ವಲ್ಪ ಗಮನ ಕೊಟ್ಟು ಜವಾಬ್ದಾರಿಯನ್ನ ವಹಿಸಿ ಕೆಲಸವನ್ನ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರ ಒಂದು ಬಯಕೆ. ಅವರ ಒಂದು ಬಯಕೆಗೆ ಪೂರಕವಾಗಿ ಇವತ್ತು ನಾನು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ನನ್ನ ಒಂದು ಕರ್ತವ್ಯ ಮಾಡ್ತಾ ಇದ್ದೆ. ಈಗ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಮಿತ್ರ ಪಕ್ಷವಾಗಿ ಅತ್ಯಂತ ಆರೋಗ್ಯಕರವಾದಂತ ಚುನಾವಣೆಯನ್ನ ಮಾಡಿದ್ದೇವೆ. ಅಂತಿಮವಾಗಿ ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಅವರು ಕೂಡ ಕೆಲವೊಂದಷ್ಟು ವರದಿಗಳನ್ನ ಕ್ರೋಢೀಕರಿಸಿದ್ದಾರೆ. ಈಗಾಗಲೇ ಬಹುಶಃ ವರದಿಗಳನ್ನ ಕಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ದೆಹಲಿಯ ನಾಯಕರುಗಳು ಅತಿ ಶೀಘ್ರದಲ್ಲಿ ಒಂದು NDA ಅಭ್ಯರ್ಥಿಯನ್ನ ಫೈನಲ್ ಕೊಡ್ತಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ವಿ. ಈಗ ಇಲ್ಲಿ ಪ್ರಶ್ನೆ ಇದು ಯಾವುದೇ ತೀರ್ಮಾನಗಳಾಗಿರ್ಬೋದು, ಇದು ಯಾವುದೇ ಚರ್ಚೆಗಳಾಗಿರ್ಬೋದು, ನಾವು ಬೀದಿನಲ್ಲಿ ನಿಂತು ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಜೊತೆಯಲ್ಲಿ ಯಾವುದೇ ಅಧಿಕೃತ ತೀರ್ಮಾನಗಳಿರ್ಬೋದು, ಅಂತಿಮವಾಗಿ ನಮಗೆ NDA ಅಭ್ಯರ್ಥಿ ಗೆಲ್ಲಬೇಕು, ಅದಕ್ಕೆ ಪೂರಕವಾದಂತ ಒಂದು ಕ್ಯಾಂಡಿಡೇಟ್ ನ ಕೊಡಬೇಕು ಅಂತಕ್ಕಂಥದ್ದು ಎರಡು ಪಕ್ಷದ ಕಾರ್ಯಕರ್ತರ ಭಾವನೆ. ಹಾಗಾಗಿ ಕಾದ್ ನೋಡೋಣ, ಅಂತಿಮವಾಗಿ ದೆಹಲಿಯ ನಾಯಕರುಗಳು, ನಮ್ಮ ನಾಯಕರು ಏನ್ ತೀರ್ಮಾನ ತಗೋತಾರೆ. ಒಂದ್ ಕಡೆ ಜನತಾದಳ ಪಕ್ಷದ ಭದ್ರಕೋಟೆ ಆಗಿರ್ತಕ್ಕಂಥದ್ದು ನೋಡಿದ್ದೇವೆ. ಕಾಂಗ್ರೆಸ್ಗೆ ಆ ಕ್ಷೇತ್ರದಲ್ಲಿ ನೆಲೆ ಇಲ್ಲ. ಬಹುಶಃ ಈ ಚುನಾವಣೆಯಲ್ಲಿ ಒಂದಷ್ಟು ಮತಗಳು ಕ್ರೋಢೀಕರಿಸಿರ್ಬೋದು ಅವ್ರ ಪರವಾಗಿ. ಆದ್ರೆ ಇತಿಹಾಸ ತೆಗೆದು ನೋಡಿದಾಗ ಕಾಂಗ್ರೆಸ್ಗೆ ಏನು ಅಷ್ಟು ಪ್ರಬಲವಾದಂತ ನೆಲೆ ಚನ್ನಪಟ್ಟಣದಲ್ಲಿ ಇಲ್ಲ ಅಂತಕ್ಕಂಥದ್ದು ನಾವು ಡೇಟಾ ಅನಾಲಿಸಿಸ್ ಮಾಡಿದಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.